ಈಗ ರೈತರ ಬಗ್ಗೆ ನಿಲುವು ತೊಗೊಂಡ್ರೆ ಸರ್ಕಾರದಿಂದ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಬಿಡದಿ ಬಗ್ಗೆ ಇಂಟ್ರೆಸ್ಟ್ ಹೋದ್ರೆ ಅಲ್ಲಿ ಬಿಲ್ಡರ್ಸ್ಗಳು ಇವ್ರಿಗೆ ದುಡ್ಡು ಖರ್ಚು ಮಾಡ್ತಾರೆ. ಸಾವಿರಾರು ಕೋಟಿಗೆ ಇವರಿಗೆ ಬೇರೆ ದುಡ್ಡು ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ಬಗ್ಗೆ ಇವರು ಹೆಚ್ಚಿನ ಒಂದು ಕಾಳಜಿ ಕೊಡೋಂಥ ಕೆಲಸವನ್ನು ಮಾಡಕತ್ತಾರೆ. ಅಲ್ಲಿ ರೈತರಿಗೆ ಜಮೀನು ಕೊಡೋಕೆ ಇಷ್ಟ ಇರಲಿಲ್ಲ ಅಂದ್ರೆ ಇವ್ರು ಫೋರ್ಸೇಬಲಿ ಹೆಂಗೆ ಜಮೀನು ತೊಗೊಂತಾರೆ? ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ನೀವು ಟೌನ್ಶಿಪ್ ಮಾಡ್ತಾರೆ ಅಂದರೆ ಆ ರೈತರ ಮನ ಪರಿವರ್ತನೆ ಮಾಡಿ ರೈತರ ಮನವೊಲಿಸಿ ಮಾಡೋಂಥ ಕೆಲಸವನ್ನು ಮಾಡ್ರಿ. ಹೊರತಾಗಿ ಈ ಥರ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ FIR ಹಾಕಿ ಕೇಸ್ ಹಾಕಿ ಅವ್ರನ್ನ ಒಳಗಾಕಿ ಮಾಡಿದ್ರೆ ಯಾರೂ ಕೇಳಂಗಿಲ್ಲ. ಯಾಕಂತಂದ್ರೆ ನಮ್ಮ ಜನರು ಭಾಳ ಹುಷಾರಿದ್ದಾರೆ. ಅದ್ರಲ್ಲಿ ಸ್ಪೆಷಲಿ ಬೆಂಗಳೂರು ಭಾಗದ ಜನರು ಹೆಂಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಆ ಜನರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಮ್ಮ ಥರ ಅವ್ರು ತಾಳಂಗಿಲ್ಲ. ಅವ್ರು ಏನು ಪ್ರತ್ಯುತ್ತರ ಕೊಡ್ಬೇಕು ಕೊಡೋಂಥ ಕೆಲ ಇಲ್ಲಿ ನಮ್ಮ ಭಾಗದವರು ಸಂಬಾಯ್ತ ಜನರ ಏನಾದರೂ ಇರಲಿ ಬಿಡಪ್ಪ ಅಂತಾರೆ. ಬಟ್ ಬಿಡದಿ ಮಂಡ್ಯ ಮೈಸೂರು ಭಾಗದ ಜನರು ಭಾಳ ಹುಷಾರು ಜನರಾರ. ನಮಗಿಂತ 25 ವರ್ಷ ಅವ್ರು ಮುಂದಿದ್ದಾರೆ. ಅವ್ರು ಏನು ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಈಗ ರೈತರ ಬಗ್ಗೆ ನಿಲುವು ತೊಗೊಂಡ್ರೆ ಸರ್ಕಾರದಿಂದ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಬಿಡದಿ ಬಗ್ಗೆ ಇಂಟ್ರೆಸ್ಟ್ ಹೋದ್ರೆ ಅಲ್ಲಿ ಬಿಲ್ಡರ್ಸ್ಗಳು ಇವ್ರಿಗೆ ದುಡ್ಡು ಖರ್ಚು ಮಾಡ್ತಾರೆ. ಸಾವಿರಾರು ಕೋಟಿಗೆ ಇವರಿಗೆ ಬೇರೆ ದುಡ್ಡು ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ಬಗ್ಗೆ ಇವರು ಹೆಚ್ಚಿನ ಒಂದು ಕಾಳಜಿ ಕೊಡೋಂಥ ಕೆಲಸವನ್ನು ಮಾಡಕತ್ತಾರೆ. ಅಲ್ಲಿ ರೈತರಿಗೆ ಜಮೀನು ಕೊಡೋಕೆ ಇಷ್ಟ ಇರಲಿಲ್ಲ ಅಂದ್ರೆ ಇವ್ರು ಫೋರ್ಸೇಬಲಿ ಹೆಂಗೆ ಜಮೀನು ತೊಗೊಂತಾರೆ? ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು,